ಇವತ್ತು ಕೂಡ ಒಂದು ಅದ್ಭುತವಾದಂಥ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇಂದಿನ ಧ್ಯಾನಕ್ಕಾಗಿ ಪ್ರಕಟಣೆಗಳು 21ನೇ ಅಧ್ಯಾಯ ಅದರ 5ನೇ ವಾಕ್ಯ. ಪ್ರಕಟಣೆಗಳು 21:5. ನಾನು ನಿಮಗಾಗಿ ಕನ್ನಡ ಸತ್ಯವೇದ ಪುಸ್ತಕದಿಂದ ವಾಕ್ಯವನ್ನು ಓದಲು ಬಯಸ್ತೇನೆ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳನ್ನು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಸಿಂಹಾಸನದಲ್ಲಿ ಕುಳಿತಿರುವಂಥ ರಾಜಾದಿ ರಾಜನು, ಕರ್ತಾದಿ ಕರ್ತನು ಒಂದು ವಾಕ್ಯವನ್ನು ಹೇಳುವುದನ್ನು ಇಲ್ಲಿ ನಾವು ನೋಡ್ತೇವೆ. ಅದನ್ನೇ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಆ ಮಾತು, ಆ ವಾಕ್ಯ, ಆ ಒಂದು ಪ್ರಕಟಣೆ ಅಥವಾ ಪ್ರವಾದನೆ ಏನಂತ ನೋಡಬೇಕಾದ್ರೆ, ಈಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ. ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ದೇವರು ನಿಮಗೊಂದು ವಾಗ್ದಾನವನ್ನು ಕೊಡ್ತಿದ್ದಾನೆ. ಆತನು ಏನು ಹೇಳ್ತಿದ್ದಾನೆ? ಸಿಂಹಾಸನದಲ್ಲಿ ಕುಳಿತಿರುವಂಥ ಕರ್ತನು, ಅದು ಯಾವ ಭೂಲೋಕದ ಸಿಂಹಾಸನ ಅಲ್ಲ ರೀ. 5 ವರ್ಷಕ್ಕೆ ಒಂದು ಸಲ ಬದಲಾಗುವಂಥ ಮುಖ್ಯಮಂತ್ರಿಗಳ ಅಥವಾ ಪ್ರಧಾನಿಯ ಸಿಂಹಾಸನವಲ್ಲ, ಅಥವಾ ರಾಷ್ಟ್ರಪತಿಯ ಸಿಂಹಾಸನವಲ್ಲ, ಅಥವಾ ಒಂದು ಕಂಪನಿಯ ಕಾರ್ಖಾನೆಯಲ್ಲಿ ಚೇರ್ಮನ್ನು, CEO ಎಂಬುದಾಗಿರ್ತಾರಲ್ಲ, ಆ ರೀತಿಯಾದ ಸಿಂಹಾಸನದಿಂದ ಒಬ್ಬ ಮನುಷ್ಯನು ಹೇಳುವಂಥ ಮಾತಲ್ಲ. ಭೂಮಿ ಆಕಾಶನ ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಪರಲೋಕದ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಆತನ ಸುತ್ತಲೂ ಕೋಟ್ಯಾನುಕೋಟಿ ದೇವದೂತರುಗಳು ಸೇನಾಧೀಶ್ವರದಂಥ ಯೆಹೋವನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆತನನ್ನು ಸ್ತುತಿ ಸ್ತೋತ್ರ ಮಾಡ್ತಿದ್ದಾರೆ. ಆ ಸಿಂಹಾಸನದಲ್ಲಿ ಕುಳಿತಿರುವಂಥ ಕರ್ತನು ಹೇಳ್ತಿದ್ದಾನೆ, ನಿಮ್ಮನ್ನು ನೋಡಿ, ಈಗೋ ನಾನೆಲ್ಲವನ್ನು ಹೊಸದು ಮಾಡ್ತೇನೆ. ಐ ವಿಲ್ ಮೇಕ್ ಆಲ್ ಥಿಂಗ್ಸ್ ನ್ಯೂ. ಯಾವುದೋ ಒಂದು ಹಳೆಯ ವಿಷಯದಲ್ಲಿ ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ನನಗೆ ಹೊಸ ಕಾರ್ಯಗಳು ನಡೆಯೋದಿಲ್ವಾ ಎಂಬುದಾಗಿ ಒಂದು ಎದುರುನೋಟದಿಂದ ಕಾಯ್ತಾ ಇದ್ದೀರಾ. ಅಯ್ಯೋ, ನನ್ನ ಹಳೆಯ ಜೀವಿತ, ಈ ಹಳೆಯ ಕಾರ್ಯಗಳು ನನ್ನನ್ನು ತುಂಬ ವೇದನೆ ಪಡಿಸ್ತಿದೆ, ಈ ಹೋರಾಟಗಳು ನನ್ನ ಜೀವಿತವನ್ನೇ ತುಂಬ ವೇದನೆ ಪಡಿಸ್ತಿದೆ ಎಂಬುದಾಗಿ ನೀವು ಕಣ್ಣೀರಿನಲ್ಲಿದ್ದೀರಾ. ಇವತ್ತು ದೇವರು ನಿಮಗೊಂದು ವಾಗ್ದಾನ ಕೊಡ್ತಿದ್ದಾನೆ, ನಾನು ಎಲ್ಲವನ್ನು ಹೊಸದು ಮಾಡ್ತೇನೆ. ನಮ್ಮ ದೇವರು ನೋಡ್ರಿ, ಸತ್ಯವೇದದಲ್ಲಿ ಎಲ್ಲವನ್ನು ಹೊಸದು ಮಾಡುವಂಥ ದೇವರು. 2 ಕೊರಿಂಥ 5:17 ಓದಬೇಕಾದ್ರೆ, ಒಬ್ಬನು ಕ್ರಿಸ್ತನಲ್ಲಿ ಇರುವುದಾದರೆ ಅವನು ಹೊಸ ಸೃಷ್ಟಿ, ನೂತನ ಸೃಷ್ಟಿ, ಹಳೆಯವುಗಳೆಲ್ಲವೂ ಕೂಡ ನಾಶವಾಯಿತು, ಎಲ್ಲವೂ ಹೊಸದಾಯಿತು. ಅದು ಮಾತ್ರವಲ್ಲ, ಯೆರೆಮೀಯ 18:5-6 ಓದಬೇಕಾದ್ರೆ, ಹೊಸ ಪಾತ್ರೆಯನ್ನಾಗಿ ದೇವರು ನಮ್ಮನ್ನು ಮಾಡ್ತಾನೆ. ಹೊಸ ಸೃಷ್ಟಿ, ಹೊಸ ಪಾತ್ರೆ, ಹೊಸ ನಾಮ, ಹೊಸ ಗೀತೆ, ಹೊಸ ಹಾಡು ನಮ್ಮ ಬಾಯಲ್ಲಿ, ಹೊಸ ಜೀವನ, ಹೊಸ ನಿರೀಕ್ಷೆ, ಹೊಸ ನಂಬಿಕೆ, ಹೊಸ ಆಕಾಶ, ಹೊಸ ಭೂಮಿ, ಈ ರೀತಿಯಾಗಿ ಎಲ್ಲವನ್ನು ಹೊಸದು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ಈ ಸಂದೇಶವನ್ನು ಕೇಳಬೇಕಾದ್ರೆ ಹೃದಯದಲ್ಲಿ ಪ್ರಾರ್ಥನೆ ಮಾಡಿರಿ, ದೇವರೇ, ನೀನು ಹೇಳುವ ಪ್ರಕಾರ ನನ್ನ ಕುಟುಂಬದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ವ್ಯಾಪಾರದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ, ನನ್ನ ಆತ್ಮಿಕ ಜೀವಿತದಲ್ಲಿ ಎಲ್ಲವನ್ನು ಹೊಸದು ಮಾಡಪ್ಪ. ಒಂದೊಂದು ದಿನವೂ ಹೊಸ ದಿನವನ್ನು ದೇವರು ನಮಗೆ ಕೊಡ್ತಿದ್ದಾನೆ. ಹೊಸ ದಿನದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಂಥ ದೇವರು. ಇವತ್ತು ಕೂಡ ಸತ್ಯವೇದದಿಂದ ಒಂದು 3 ಹೊಸವಾದಂಥ ಕಾರ್ಯಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಹೊಸದಾಗಿ ಬದಲಾಯಿಸ್ತಾನೆ ಎಂಬುದಾಗಿ. ಮೊದಲನೇದಾಗಿ ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ ಅದರ 15ನೇ ವಾಕ್ಯ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 41:15. ಇದನ್ನು ಮೊದಲು ನಾನು ಸತ್ಯವೇದ ಪುಸ್ತಕದಿಂದ ಓದಿ ನಂತರ ಪವಿತ್ರ ಬೈಬಲ್ ಟ್ರಾನ್ಸ್ಲೇಷನಲ್ಲೂ ನಾನು ಓದಲು ಬಯಸುತ್ತೇನೆ. ಈ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಇಗೋ ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವಿ. ನೋಡ್ರಿ, ಇದೇ ವಾಕ್ಯ ಪವಿತ್ರ ಬೈಬಲಲ್ಲಿ ನೋಡಬೇಕಾದ್ರೆ, ಈಗೋ ನಿನ್ನನ್ನು ಹದವಾದ ಹೊಸ ಮೊನೆ ಹಲ್ಲಿನ ಹಂತಿ ಕುಂಟೆಯನ್ನಾಗಿ ಅಥವಾ ಹೊಕ್ಕುವ ಯಂತ್ರ ಮಾಡುವೆನು. ನೀನು ಬೆಟ್ಟಗಳನ್ನು ಹೊಕ್ಕು ಪುಡಿ ಪುಡಿ ಮಾಡಿ ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡುವಿ. ಇಲ್ಲಿ ಮೊದಲನೇದಾಗಿ ದೇವರು ನಮ್ಮನ್ನು ಏನು ಮಾಡ್ತಾನಂತೆ ವಾಗ್ದಾನ ಕೊಡ್ತಿದ್ದಾನೆ. ಹೊಸ ಹೊಕ್ಕುವ ಯಂತ್ರವನ್ನಾಗಿ ದೇವರು ಮಾಡ್ತಾನೆ. ಹಿ ಈಸ್ ಮೇಕಿಂಗ್ ಅಸ್ ಅ ನ್ಯೂ ಥ್ರಶಿಂಗ್ ಸ್ಲೆಡ್ಜ್. ಹೊಸ ಯಂತ್ರವಾಗಿ ದೇವರು ನಮ್ಮನ್ನು ಮಾರ್ಪಡಿಸ್ತಾ ಇದ್ದಾನೆ. ಪ್ರಿಯ ಸಹೋದರ,
ಪ್ರಿಯ ಸಹೋದರಿ, ನೀವು ಯಾರೇ ಆಗಿದ್ದರೂ ಕೂಡ ಸತ್ಯವೇದದ ವಾಗ್ದಾನವು ಇವತ್ತು ನಿಮಗೆ ನೇರವಾಗಿ ಬರ್ತಿದೆ. ದೇವರು ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟು, ಮೊದಲನೇದಾಗಿ ಆತನು ಇವತ್ತು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಸಂಗಡ ಕೊಡುವ ವಾಗ್ದಾನ ಏನೆಂದರೆ, ನಾನು ನಿಮ್ಮನ್ನು ಹೊಸ ಯಂತ್ರವನ್ನಾಗಿ ಮಾಡುವೆ. ಅದು ಕೂಡ ನೋಡ್ರಿ, ಮೊನೆ ಹಲ್ಲಿನ, ಚೂಪಾದ ಹಲ್ಲಿನ ಯಂತ್ರವನ್ನಾಗಿ ನಾನು ಮಾಡುವೆ. ಯಾಕೆ ಈ ಯಂತ್ರ? ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವೆ, ಗುಡ್ಡಗಳನ್ನು ಹೊಟ್ಟಿನಂತೆ ನೀನು ಮಾಡುವೆ ಅಲ್ವಾ. ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವುದಕ್ಕೆ, ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡುವುದಕ್ಕೆ ದೇವರು ನಮ್ಮನ್ನು ಹೊಸ ಯಂತ್ರವನ್ನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಇದು ಕಡೇ ಕಾಲ ರೀ, ಇದು ಉಜ್ಜೀವನದ ಕಾಲ ರೀ. ಈ ಉಜ್ಜೀವನದ ಕಾಲದಲ್ಲಿ ದೇವರು ತನ್ನ ಮಕ್ಕಳನ್ನು, ವಿಶ್ವಾಸಿಗಳನ್ನು, ಸೇವಕರನ್ನು, ದಾಸರಿಯರನ್ನು ಹೊಸ ಯಂತ್ರವಾಗಿ ಮಾರ್ಪಡಿಸಿ, ಬೆಟ್ಟಗಳನ್ನು ಪುಡಿ ಪುಡಿ ಮಾಡಿ, ಗುಡ್ಡಗಳನ್ನು ಹೊಟ್ಟಿನಂತೆ ಮಾರ್ಪಡಿಸುವುದಕ್ಕಾಗಿ ನಿಮಗೆ ಆತನು ಮಾತಾಡುತ್ತಿದ್ದಾನೆ. ಯಾಕೆ ಚೂಪಾದ ಹಲ್ಲುಗಳು ಅಲ್ವಾ? ಒಂದು ಯಂತ್ರಕ್ಕೆ ಚೂಪಾದ ಹಲ್ಲುಗಳು ಇರುವುದಾದರೆ ಅದು ಕಾರ್ಯಗಳನ್ನು ಬೇಗನೆ ಮಾಡ್ತದೆ. ಒಂದು ಉದಾಹರಣೆ ನೋಡ್ರಿ, ನಿಮ್ಮ ಮನೆಯಲ್ಲಿ ಕತ್ತಿ ಇದೆ, ತರಕಾರಿ ಕಟ್ ಮಾಡೋ ಕತ್ತಿ, ಅದು ಚೂಪಾಗಿಲ್ಲ ಅಂದರೆ ಒಂದು 10 ನಿಮಿಷ ಮಾಡೋ ಕೆಲಸನ ಅರ್ಧ ಗಂಟೆ ಆ ಕತ್ತಿಯಿಂದ ಇಟ್ಟು ನಾವು ತರಕಾರಿ ಕಟ್ ಮಾಡೋದಕ್ಕೆ ನಾವು ಕಷ್ಟಪಡಬೇಕಾಗುತ್ತದೆ. ಅದೇ ರೀತಿಯಾಗಿ ಅದೇ ಕತ್ತಿ ಚೂಪಾಗಿರುವುದಾದರೆ ಅರ್ಧ ಗಂಟೆ ನಾವು ತೆಗೆದುಕೊಳ್ಳುವಂಥ ಸಮಯ 10 ನಿಮಿಷದಲ್ಲಿ ಮಾಡಿ ಮುಗಿಸುವುದಕ್ಕೆ ಆ ಕತ್ತಿಯ ಚೂಪಾಗಿರುವುದು ನಮಗೆ ಸಹಾಯಕವಾಗಿರುತ್ತದೆ. ಅದೇ ರೀತಿಯಾಗಿ ಇದು ಕಡೇ ಕಾಲವಾಗಿರುವುದರಿಂದ, ಸಮಯವು ಬಹಳ ಕಡಿಮೆ ಆಗಿರುವುದರಿಂದ ದೇವರು ನಮ್ಮನ್ನು ಚೂಪಾದ ಹಲ್ಲುಗಳು ಇರುವಂಥ ಹೊಸ ಯಂತ್ರವನ್ನಾಗಿ ದೇವರು ನಮ್ಮನ್ನು ಮಾರ್ಪಡಿಸ್ತಾನೆ. ನೀವೇ ಆ ಹೊಸ ಯಂತ್ರ ಸಹೋದರ, ನೀವೇ ಆ ಹೊಸ ಯಂತ್ರ. ಯಾಕೆ ಈ ಹೊಸ ಯಂತ್ರ? ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವುದಕ್ಕೆ. ಏನು ಈ ಬೆಟ್ಟಗಳು ಅಥವಾ ಗುಡ್ಡಗಳು ಎಂಬುದಾಗಿ ನೋಡಬೇಕಾದ್ರೆ, ನಮ್ಮ ಮುಂದೆ ನಿಂತಿರುವಂಥ ತಡೆಗಳು, ಸೈತಾನನ ಕ್ರಿಯೆಗಳು, ಬೆಟ್ಟದ ಹಾಗೆ ನಿಂತುಕೊಂಡಿರುವಂಥ ಸೈತಾನನ ಕ್ರಿಯೆಗಳು, ಬೆಟ್ಟದ ಹಾಗೆ ತಡೆಯಾಗಿ ನಿಂತುಕೊಂಡಿರುವಂಥ ಎಲ್ಲ ಘೋರ ಕಾರ್ಯಗಳನ್ನು ಪುಡಿ ಪುಡಿ ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು, ನನ್ನನ್ನು ಒಂದು ಹೊಸ ಯಂತ್ರವಾಗಿ ದೇವರು ಮಾರ್ಪಡಿಸುವ ಎಂಬುದಾಗಿ ವಾಗ್ದಾನ ಕೊಡ್ತಿದ್ದಾನೆ. ಆಮೇನ್. ನೋಡ್ರಿ, ಇದೇ ವಾಕ್ಯನ ನಾವು ಜಕರಿಯ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ವಾಕ್ಯ ಹೇಳ್ತದೆ, ದೊಡ್ಡ ಪರ್ವತವೇ, ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೀನು ನೆಲಸಮವಾಗುವಿ. ದೊಡ್ಡ ಬೆಟ್ಟವೇ, ನೀನು ಎಷ್ಟರ ಮಟ್ಟಿಗೆ? ದೊಡ್ಡ ಬೆಟ್ಟವೇ, ನೀನು ಯಾರು? ನೀನು ಎಷ್ಟರ ಮಟ್ಟಿಗೆ? ಜೆರುಬ್ಬಾಬೆಲನ ಮುಂದೆ ನೀನು ನೆಲ ಸಮವಾಗುವಿ. ಆಮೇನ್. ಇದೇ ರೀತಿ ದೇವರು ನಮಗೆ ಕೊಡುವಂಥ ವಾಗ್ದಾನ. ನಮ್ಮನ್ನು ದೇವರು ಹೊಸ ಯಂತ್ರವಾಗಿ ಮಾರ್ಪಡಿಸುವುದಾದರೆ, ನಮ್ಮನ್ನು ಚೂಪಾದ ಮೊನೆ ಹಲ್ಲಿರುವಂಥ ಯಂತ್ರವಾಗಿ, ಹೊಕ್ಕುವ ಯಂತ್ರವಾಗಿ ಮಾರ್ಪಡಿಸುವುದಾದರೆ, ನಮ್ಮ ಮುಂದೆ ನಿಂತಿರುವಂಥ ದೊಡ್ಡ ಬೆಟ್ಟಗಳು ನೆಲಸಮವಾಗ್ತದೆ. ನಮ್ಮ ಮುಂದೆ ನಿಂತಿರುವಂಥ ಗುಡ್ಡಗಳು ಅದು ಹೊಟ್ಟಿನಂತೆ ಬದಲಾಗ್ತದೆ. ಎಲ್ಲ ಬೆಟ್ಟಗಳು, ಪರ್ವತಗಳು ಪುಡಿ ಪುಡಿಯಾಗಿ ಬದಲಾಗ್ತದೆ. ಅದಕ್ಕಾಗಿ ದೇವರನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಹೊಸ ಯಂತ್ರವನ್ನಾಗಿ ಮಾರ್ಪಡಿಸುವೆ. ಆಮೇನ್, ಆಮೇನ್. ನೋಡ್ರಿ, ಈ ಭಾರತ ದೇಶದಲ್ಲಿ ಎಷ್ಟೊಂದು ತಡೆಗಳು ಬೆಟ್ಟದ ಹಾಗೆ ನಿಂತಿದೆ. ಎಷ್ಟೊಂದು ಗೋಲಿಯಾತರು ಜನರಿಗೆ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ. ಎಷ್ಟೊಂದು ಗುಡ್ಡಗಳು ಮನುಷ್ಯರು ರಕ್ಷಣೆ ಹೊಂದುವುದಕ್ಕೆ ತಡೆಯಾಗಿ ನಿಂತುಕೊಂಡಿದ್ದಾರೆ. ಆದರೆ ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಮೊನೆ ಹಲ್ಲಿನ ಹೊಕ್ಕುವ ಯಂತ್ರವಾಗಿ ಮಾರ್ಪಡಿಸಿ, ಬೆಟ್ಟಗಳನ್ನು ಪುಡಿ ಪುಡಿ ಮಾಡಿ, ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡಿ, ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ತಡೆಗಳನ್ನು ಮುರಿದು ಹಾಕಿ, ಎಲ್ಲ ಗೋಲ್ಯಾತನನ್ನು ಕೆಳಗೆ ಬೀಳಿಸಿ, ಎಲ್ಲ ಹಾಮಾನನ ಕುಯುಕ್ತಿಗಳನ್ನು ಎಲ್ಲವನ್ನು ಲಯ ಮಾಡಿ, ಫರೋಹನ ಕ್ರಿಯೆಗಳನ್ನು ಲಯ ಮಾಡಿ, ಒಂದು ದೊಡ್ಡ ಯಶಸ್ಸನ್ನು ಕೊಂಡು ಬರುವುದಕ್ಕಾಗಿ ನಾನು ನಿನ್ನನ್ನು ಹೊಸ ಯಂತ್ರವಾಗಿ ಮಾರ್ಪಡಿಸುವೆ. ನಾವು ಹೇಗೆ ಹೊಸ ಯಂತ್ರವಾಗಿ ಮಾರ್ಪಡಲು ಸಾಧ್ಯ ಅಂತ ನೋಡಬೇಕಾದ್ರೆ, ಅದೇ ಜಕರಿಯ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡ್ತೇವೆ, ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ನನ್ನ ಆತ್ಮದಿಂದಲೇ ಸಾಧ್ಯ. ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಇರುವುದಾದರೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಬೆಂಕಿ ಇರುವುದಾದರೆ, ನಿಮ್ಮ ಮೇಲೆ ಆ ಅಗ್ನಿ ಅಭಿಷೇಕ ಇರುವುದಾದರೆ, ಅಂತ್ಯಕಾಲಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಆ ಪರಿಶುದ್ಧ ಆತ್ಮನು ನಿಮ್ಮ ಮೇಲೆ ತುಂಬಿ ತುಳುಕುವುದಾದರೆ, ದೇವರು ನಿಮ್ಮನ್ನು ಹೊಸ ಯಂತ್ರವನ್ನಾಗಿ ಮಾರ್ಪಡಿಸಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎತ್ತರವಾಗಿ ನಿಂತುಕೊಂಡಿರುವಂಥ ಗೋಲಿಯಾತನನ್ನು ಕೆಳಗೆ ಬೀಳಿಸುವುದಕ್ಕೆ
ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಗುಡ್ಡಗಳು, ಪರ್ವತಗಳು ತಡೆಯಾಗಿ ನಿಂತುಕೊಂಡಿರುವಂಥ ಈ ತಡೆಗಳನ್ನೆಲ್ಲ ಪುಡಿ ಪುಡಿ ಮಾಡಿ, ಹೊಟ್ಟಿನಂತೆ ಮಾಡಿ, ಅವುಗಳು ಇಲ್ಲದೆ ಹೋಗುವಂತೆ, ದೊಡ್ಡ ಪರ್ವತವೇ ನೀನು ಯಾರು, ಜರುಬ್ಬಾಬೆಲನ ಮುಂದೆ ನೀನು ನೆಲಸಮವಾಗುವಿ ಎಂಬುದಾಗಿ ಕೊಟ್ಟಂಥ ವಾಗ್ದಾನದ ಪ್ರಕಾರ ನಮ್ಮ ಮುಂದೆ ಈ ಬೆಟ್ಟಗಳು, ಎಲ್ಲ ಗುಡ್ಡಗಳು ನೆಲಸಮವಾಗುವಂತೆ ದೇವರು ನಮ್ಮನ್ನು ಉಪಯೋಗಿಸಬೇಕಾದರೆ, ಹೊಸ ಯಂತ್ರವಾಗಿ ದೇವರು ನಮ್ಮನ್ನು ಮಾರ್ಪಡಿಸಬೇಕಾದರೆ ನಮಗೆ ಬೇಕು ಈ ಪರಿಶುದ್ಧಾತ್ಮನ ಅಭಿಷೇಕ. ಆಮೇನ್. ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ದೇವರ ಆತ್ಮದಿಂದ ಸಾಧ್ಯ. ನೋಡ್ರಿ, 1 ಸಮುವೇಲ 16ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ದಾವೀದನ ಮೇಲೆ ಒಂದು ಅಭಿಷೇಕ ಇಳಿದು ಬಂತು. ಸಮುವೇಲನು ಆ ತೈಲವನ್ನು ತೆಗೆದು ದಾವೀದನ ಮೇಲೆ, ತಲೆಯ ಮೇಲೆ ಅದನ್ನು ಹೊಯ್ದು ಅಭಿಷೇಕ ಮಾಡಿದ. 17ನೇ ಅಧ್ಯಾಯದಲ್ಲಿ ದೊಡ್ಡ ಗೋಲಿಯಾತನ ಮುಂದೆ ದಾವೀದನು ನಿಂತುಕೊಂಡ. ದೊಡ್ಡದಾಗಿ ನಿಂತಿದ್ದ ಗೋಲಿಯಾತನು, ಎತ್ತರವಾಗಿ, ದೃಢ ಆಕಾರವಾಗಿ, ಸಣ್ಣ ವಯಸ್ಸಿನಿಂದ ಯುದ್ಧದಲ್ಲಿ ತರಬೇತಿ ಹೊಂದಿದವನಾಗಿ. ಆದರೆ ಚಿಕ್ಕ ಬಾಲಕನ ಹತ್ರ ಏನಿರಲಿಲ್ಲ, ಯಾವ ದೊಡ್ಡ ದೊಡ್ಡ ಆಯುಧಗಳು ಇರಲಿಲ್ಲ, ಯಾವ ತರಬೇತಿಯೂ ಇರಲಿಲ್ಲ. ಅದರ ಅಭಿಷೇಕ ಇವನ ಮೇಲೆ ಇತ್ತು, ಅಭಿಷೇಕ ಇತ್ತು. ಈ ದೊಡ್ಡ ಪರ್ವತದಂತಿದ್ದಂಥ ಗೋಲಿಯಾತನನ್ನು ಒಂದೇ ಕಲ್ಲಿನಲ್ಲಿ ಕೆಳಗೆ ಬೀಳಿಸುವಂತೆ ಈ ಅಭಿಷೇಕವನ್ನು ದೇವರು ಉಪಯೋಗ ಮಾಡಿದ್ದ. ಆದ್ದರಿಂದ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಮೊದಲನೇದಾಗಿ ದೇವರು ಇವತ್ತು ನಮಗೆ ಕೊಡುವಂಥ ವಾಗ್ದಾನ, ನಾನು ನಿನ್ನನ್ನು ಹೊಸ ಯಂತ್ರವಾಗಿ ಮಾರ್ಪಡಿಸುವೆ. ಚೂಪಾದ ಹಲ್ಲುಗಳು ಇರುವಂಥ ಹೊಸ ಯಂತ್ರ. ಯಾಕೆ ಸ್ವಾಮಿ ಹೊಸ ಯಂತ್ರ? ಬೆಟ್ಟಗಳನ್ನು, ಗುಡ್ಡಗಳನ್ನು ಪುಡಿ ಪುಡಿ ಮಾಡಿ ಹೊಟ್ಟಿನಂತೆ ಮಾಡುವುದಕ್ಕಾಗಿ. ಹೇಗೆ ನಮ್ಮನ್ನು ದೇವರು ಹೊಸ ಯಂತ್ರವಾಗಿ ಮಾರ್ಪಡಿಸ್ತಾನೆ? ಕರ್ತನ ಅಭಿಷೇಕ ನಮ್ಮ ಮೇಲೆ ಇಳಿದು ಬರುವಾಗ, ಕರ್ತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುವಾಗ, ಕರ್ತನ ಅಗ್ನಿ ನಮ್ಮ ಮೇಲೆ ಇಳಿದು ಬರುವಾಗ, ಆ ಬೆಂಕಿ ನಮ್ಮ ಮೇಲೆ ಇಳಿದು ಬರುವಾಗ ದೇವರು ನಮ್ಮನ್ನು ಹೊಸ ಯಂತ್ರವನ್ನಾಗಿ ಮಾರ್ಪಡಿಸಿ ಉಜ್ಜೀವನದ ಕಾಲದಲ್ಲಿ ತನ್ನ ಚಿತ್ತವನ್ನು, ತನ್ನ ಉದ್ದೇಶವನ್ನು ಬೇಗನೆ ನೆರವೇರಿಸುವುದಕ್ಕಾಗಿ ದೇವರು ನಮ್ಮನ್ನು ಹೊಸ ಯಂತ್ರವಾಗಿ ಆತನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಮೊದಲನೇ ಅಂಶ ಈ ಯೆಶಾಯ 41:15 ಪ್ರಕಾರ ಆ ಬೈಬಲಲ್ಲಿ ಅಂಡರ್ಲೈನ್ ಮಾಡಿಟ್ಕೊಳ್ರಿ, ಹೊಸ ಹೊಕ್ಕುವ ಯಂತ್ರ, ಹೊಸ ಹೊಕ್ಕುವ ಯಂತ್ರ. ಎರಡನೇದಾಗಿ ಅದೇ ಯೆಶಾಯದ ಪುಸ್ತಕ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಇಲ್ಲಿ ಇನ್ನೊಂದು ಹೊಸ ವಿಷಯದ ಬಗ್ಗೆ ಬರೆಯಲ್ಪಟ್ಟಿದ್ದ ವಾಕ್ಯವನ್ನು ನಿಮಗಾಗಿ ಓದಲು ಬಯಸ್ತೇನೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚುತ್ತಾ ಏರುವರು, ಓಡಿ ದಣಿಯರು, ನಡೆದು ಬಳಲರು. ಮೊದಲನೇದಾಗಿ ಹೊಸ ಹೊಕ್ಕುವ ಯಂತ್ರ. ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವುದಕ್ಕಾಗಿ, ಗುಡ್ಡಗಳನ್ನು ಹೊಟ್ಟಿನಂತೆ ಮಾರ್ಪಡಿಸುವುದಕ್ಕಾಗಿ ಹೊಸ ಯಂತ್ರವಾಗಿ ಮಾರ್ಪಡಬೇಕಾದ್ರೆ ಪರಿಶುದ್ಧಾತ್ಮನ ಅಭಿಷೇಕ. ಇಲ್ಲಿ ದೇವರು ಹೇಳ್ತಿದ್ದಾನೆ, ನಾನು ನಿಮಗೆ ಹೊಸ ಬಲವನ್ನು ಕೊಡುವೆನು. ಹಳೆಯ ಬಲದಿಂದ ಈ ಹೊಸ ಸವಾಲನ್ನು ಸಂಧಿಸಕ್ಕಾಗ್ತಾ ಇಲ್ಲ. ಹಳೆಯ ಅನುಭವದಿಂದ ಈ ಹೊಸ ಹೋರಾಟವನ್ನು ಜಯಿಸಕ್ಕಾಗ್ತಾ ಇಲ್ಲ. ಹಳೆಯ ಬಲದಿಂದ ಈ ಹೊಸ ಸೇವೆಯನ್ನು ಮಾಡೋಕ್ಕಾಗ್ತಾ ಇಲ್ಲ. ಈ ವೈರ್ಯ ಕ್ರಿಯೆಗಳನ್ನು ಜಯಿಸಕ್ಕಾಗ್ತಿಲ್ಲ. ಆದ್ದರಿಂದ ದೇವರು ಹೇಳ್ತಿದ್ದಾನೆ, ನಾನು ನಿನಗೆ ಹೊಸ ಬಲವನ್ನು ಕೊಡುವೆ. ಆಮೇಲೆ ಇದು ದೇವರು ಕೊಡುವಂಥ ವಾಗ್ದಾನ. ಸಿಂಹಾಸನದಲ್ಲಿ ಕುಳಿತಿರುವಂಥ ಕರ್ತನು ಎಲ್ಲವನ್ನು ಹೊಸದು ಮಾಡ್ತಾನೆ ಅಂತ ಹೇಳ್ದನಲ್ಲ, ಇಲ್ಲಿ ವಾಗ್ದಾನ ಕೊಡ್ತಿದ್ದಾನೆ, ನಾನು ನಿನಗೆ ಹೊಸ ಬಲವನ್ನು ಕೊಡುವೆ. ಯಾಕೆ ಸ್ವಾಮಿ ಈ ಹೊಸ ಬಲ? ಈ ಶರೀರದಲ್ಲಿರುವಂಥ ಬಲನ, ಸರಿ, ಶರೀರಕ್ಕೂ ಆತನ ಬಲವನ್ನು ಕೊಡ್ತಾನೆ. ಅದರ ಆತ್ಮೀಕವಾದಂಥ ಬಲ ನಮ್ಮ ಒಳಗೆ ಪರಿಶುದ್ಧಾತ್ಮನ ಬಲದಿಂದ ದೇವರು ನಮ್ಮನ್ನು ತುಂಬಿಸ್ತಾನೆ. ಹೊಸ ಬಲ. ನೋಡ್ರಿ, ಅಪೊಸ್ತಲರು ಕಾದಿದ್ದರು, 120 ಮಂದಿ ಮೇಲ್ಮಂತಸ್ತಿನ ಮನೆಯಲ್ಲಿ ಕಾದಿದ್ದರು. ಪರಿಶುದ್ಧಾತ್ಮನ ಬಲ, ಆ ಹೊಸ ಬಲ ಅವರನ್ನು ತುಂಬಿಸಿದಾಗ ಅವರ ಕರ್ತನಿಗಾಗಿ ಮಹತ್ತಾದಂಥ ಕಾರ್ಯಗಳನ್ನು ಮಾಡಿದರು. ಈ ಹೊಸ ಬಲ ಯಾಕೆ? ಓಡುವುದಕ್ಕೆ, ನಡೆಯುವುದಕ್ಕೆ. ಆಮೇಲೆ ಯಾಕೆ ಹೊಸ ಬಲ? ಯಾಕೆ ಓಡೋದಕ್ಕೆ. ಅದಕ್ಕೆ ವಾಕ್ಯ ಹೇಳ್ತದೆ, ಓಡಿ ದಣಿಯರು, ನಡೆದು ಬಳಲರು. ಇವತ್ತು ಹಳೆಯ ಬಲ ಇರೋದ್ರಿಂದ ಅಥವಾ ಬಲ ಇಲ್ಲದೆ ಇರುವುದರಿಂದ ಸ್ವಲ್ಪ ದೂರ ಓಡಿದ್ರೆ ಟಯರ್ಡ್ ಆಗಿಬಿಡ್ತೀರ, ಸ್ವಲ್ಪ ದೂರ ನಡೆದರೂ ಕೂಡ ಬಳಲಿ ಹೋಗ್ತೀರ, ಮುಗ್ಗರಿಸಿ ಬೀಳ್ತೀರ. ಆದರೆ ಇಲ್ಲಿ ದೇವರು ವಾಗ್ದಾನ ಕೊಡ್ತಿದ್ದಾನೆ, ನಾನು ನಿಮಗೆ ಹೊಸ ಬಲವನ್ನು ಕೊಡುವೆ. ಆ ಹೊಸ ಬಲ ಯಾಕಂದರೆ ಕರ್ತನಿಗಾಗಿ ಓಡಲು, ಕರ್ತನಿಗಾಗಿ ನಡೆಯಲು. ಈ ಹೊಸ ಬಲದಲ್ಲಿ ನೀವು ಓಡಿದ್ರೆ, ನೀವು ನಡೆದ್ರೆ, ನೀವು ಸೋತು ಹೋಗುವುದಿಲ್ಲ, ಬಳಲಿ ಹೋಗುವುದಿಲ್ಲ, ಮುಗ್ಗರಿಸುವುದಿಲ್ಲ, ದಣಿದು ಹೋಗುವುದಿಲ್ಲ. ಕರ್ತನಿಗಾಗಿ ಓಡಬೇಕ್ರಿ. ಈ ಸತ್ಯ ವೇದವನ್ನು ಓದ್ಕೊಂಡು ಸ್ವಾರ್ಥಿಯನ್ನು ಸಾರುವುದಕ್ಕಾಗಿ ಜಗತ್ತಾದ್ಯಂತ ಓಡಬೇಕು. ಅದಕ್ಕೇನು ಬೇಕು? ಹೊಸ ಬಲ.
ಹಾಲೆಲೂಯ. ಕರ್ತನಿಗಾಗಿ ಕರ್ತನ ಸ್ವಾರ್ಥಿಯನ್ನು, ಕರ್ತನ ವಾಕ್ಯವನ್ನು, ಕರ್ತನ ಉಪದೇಶವನ್ನು ಹೊತ್ತುಕೊಂಡು ತಿಳಿದಿರುವಂಥ ಜನರಿಗೆ ಸಾರುವುದಕ್ಕಾಗಿ, ಕರ್ತನ ಅಭಿಷೇಕವನ್ನು ಹೊತ್ತುಕೊಂಡು ಅರಿಯದ ಜನರಿಗೆ ಈ ಅಭಿಷೇಕದಿಂದ ದೇವರ ಸಂದೇಶವನ್ನು ಕೊಟ್ಟು ಅದ್ಭುತ ಸೂಚಕ ಕಾರ್ಯಗಳನ್ನು ನಡೆಸುವಂತೆ ಮಾಡುವುದಕ್ಕಾಗಿ ಈ ಹೊಸ ಬಲವನ್ನು ದೇವರು ನಮಗೆ ಕೊಡ್ತಾರೆ. ಈ ಹೊಸ ಬಲದಿಂದ ಓಡಿದ್ರೆ ನಾವು ಬಳಲಿ ಹೋಗೋದಿಲ್ಲ, ನಡೆದರೆ ನಾವು ದಣಿದು ಹೋಗುವುದಿಲ್ಲ, ನಾವು ಸೋತು ಹೋಗುವುದಿಲ್ಲ, ನಾವು ಮುಗ್ಗರಿಸಿ ಬೀಳುವುದಿಲ್ಲ. ದೇವರು ವಾಗ್ದಾನ ಕೊಡ್ತಿದ್ದಾನೆ, ನಾನು ನಿನಗೆ ಹೊಸ ಬಲವನ್ನು ಕೊಡುವೆ. ಆಮೇಲೆ ಹೇಗೆ ಸ್ವಾಮಿ ಈ ಹೊಸ ಬಲವನ್ನು ಹೊಂದ್ಕೊಳ್ಳೋದು? ಕರ್ತನಿಗೆ ಕಾದಿರುವವರು ಅಥವಾ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಇನ್ನೊಂದು ವಿಧದಲ್ಲಿ ಹೇಳಬೇಕಾದರೆ, ಯೆಹೋವನಿಗಾಗಿ ಕಾದಿರುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಆಮೇಲೆ ಯೆಹೋವನಿಗಾಗಿ ಕಾದಿರು. ಅಲ್ಲಿ ಓಡ್ತಾ ಇರಬೇಡ, ಅವ್ರ ಮನೆಗೆ ಇವ್ರ ಮನೆಗೆ, ಆ ಕೂಟ ಈ ಕೂಟ. ನಿನ್ನ ಮನೆಯಲ್ಲಿ ಯೆಹೋವನಿಗಾಗಿ ಕಾದಿರೋದಂದರೆ ಏನ್ರಿ ಅರ್ಥ? ಪ್ರಾರ್ಥನೆಯಲ್ಲಿ ನಿರತನಾಗಿರು, ಸತ್ಯವೇದದಲ್ಲಿ ಧ್ಯಾನವಾಗಿರು, ಯೆಹೋವನ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಆತನ ಪ್ರಸನ್ನತೆಯಲ್ಲಿ, ಸಾನ್ನಿಧ್ಯದಲ್ಲಿ ನೀನು ಶಾಂತವಾಗಿ ದೇವರ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇರು. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡ್ರಿ, ಆಗ ನಿಮಗೆಲ್ಲ ಸೇರಿಸಿ ಕೊಡಲ್ಪಡುತ್ತದೆ ಅಂತ ದೇವರ ವಾಗ್ದಾನ ಹೇಳುವ ಹಾಗೆ ಆ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ ಯೆಹೋವನ ಬಳಿಯಲ್ಲಿ ಪ್ರಾರ್ಥನೆಯಲ್ಲಿ ತಗ್ಗಿಸಿ ಸತ್ಯವೇದ ಧ್ಯಾನದಲ್ಲಿ ಉಪವಾಸವಿದ್ದು ಕಾದಿರುವಾಗ ದೇವರು ನಮಗೆ ಹೊಸ ಬಲವನ್ನು ಕೊಡ್ತಾನೆ. ಆಮೇಲೆ ನಿಮ್ಮ ನೋಡಿ ಒಂದು ಪ್ರಶ್ನೆ, ಕಡೆಯದಾಗಿ ಯಾವಾಗ ನೀವು ದೇವರ ಬಳಿಯಲ್ಲಿ ಕಾದಿದ್ರಿ? ಆಮೇಲೆ ಇವತ್ತೇನು ಗೊತ್ತಾ, ದುಃಖಕರವಾದಂಥ ಒಂದು ವಿಷಯ. ದಯವಿಟ್ಟು ಯಾರು ಇದನ್ನು ಮಾಡಬೇಡ್ರಿ. ಒಂದು ಸಮಸ್ಯೆ ಅಂದರೆ ಸೇವಕರು, ಒಂದು ಪ್ರಾಬ್ಲಮ್ ಅಂದರೆ ಆ ಸೇವಕರ ಹತ್ರ ಓಡೋಣ, ಒಂದು ಮನೆಯಲ್ಲಿ ಒಂದು ಹೋರಾಟ ಅಂದರೆ ಈ ಪ್ರವಾದಿ, ಇವ್ರಿಗೆ ಪ್ರವಾದನೆ ಗೊತ್ತು, ಇವ್ರ ಹತ್ರ ಓಡೋಣ. ಇಲ್ಲ ಇಲ್ಲ ಇಲ್ಲ, ಎಲ್ಲ ತಪ್ಪಾದ ವಿಷಯ ಮಾಡಬೇಡ್ರಿ. ನಿಮ್ಮ ಮನೆಯಲ್ಲಿ ನೀವು ಕಾದಿರಿ, ದೇವರು ಅವರನ್ನು ಉಪಯೋಗಿಸ್ತಾನೆ. ಆದರೆ ನಿಮಗೆ ಒಂದು ಹೋರಾಟ, ಒಂದು ಬಲಹೀನತೆ, ಒಂದು ರೋಗ ಬರುವುದಾದರೆ ಸೇವಕರು ಜ್ಞಾಪಕ ಬರ್ತಾರಾ ಅಥವಾ ಯೇಸು ಜ್ಞಾಪಕ ಬರ್ತಾನ? ಯೇಸುವೆ. ನಿಮ್ಮ ಮನೆಯಲ್ಲಿ ನೀವು ಕಾದಿರಬೇಕಾದ್ರೆ ದೇವರು ನಿಮ್ಮನ್ನು ಹೊಸ ಬಲದಿಂದ ತುಂಬಿಸ್ತಾನೆ. ಇವತ್ತು ಅನೇಕ ವಿಶ್ವಾಸಿಗಳು ಮಾಡೋ ತಪ್ಪು ಏನಂತ ನೋಡಬೇಕಾದ್ರೆ, ಅಲ್ಲಿ ಅಲೆದಾಡ್ತಾ ಇರ್ತಾರೆ. ಆ ಕೂಟ ಈ ಕೂಟ, ಅಲ್ಲಿ ಇಲ್ಲಿ ಆ ಕೆಲವರು ಸೇವಕರಿಗೆ ತಲೆ ಕೊಟ್ಟು ತಲೆ ಕೂದಲೇ ಉದುರೋಗ್ಬಿಟ್ಟಿದೆ. ಆಮೇಲೆ ದೇವ್ರು ಹೇಳ್ತಿದ್ದಾನೆ, ನೀನು ಹೊಸ ಬಲವನ್ನು ಹೊಂದ್ಕೋಬೇಕಾದ್ರೆ ನೀನು ನನಗಾಗಿ ಕಾದಿರು. ಇವತ್ತು ಸೇವಕರಿಗಾಗಿ ಕಾದಿರುವಂಥ ಕೂಟ ಹೇರಾಳ. ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ. ನೀನು ಯೆಹೋವನಿಗಾಗಿ ಕಾದಿರು ಮಗಳೇ, ನೀನು ಯೆಹೋವನಿಗಾಗಿ ಕಾದಿರು. ಆಗ ನೀನು ಹೊಸ ಬಲವನ್ನು ನೀನು ಹೊಂದ್ಕೊಳ್ತೀಯ. ಸೇವಕರನ್ನು ಹುಡುಕಿ ಓಡಬೇಡ, ಯೇಸುವನ್ನು ಹುಡುಕು. ಸೇವಕರ ಹತ್ರ ಪ್ರಾರ್ಥನೆ ಮಾಡ್ಕೋ, ತಪ್ಪಿಲ್ಲ, ಅವರನ್ನು ಉಪಯೋಗಿಸ್ತಾರೆ. ಆದರೆ ನಿನ್ನ ಪ್ರಥಮ ಸ್ಥಾನ ದೇವರಿಗೆ. ಹೊಸ ಬಲವನ್ನು ದೇವರು ಕೊಡುವಂಥ ದೇವರಾಗಿದ್ದಾನೆ. ಹೇಗೆ ಹೊಸ ಬಲವನ್ನು ಹೊಂದ್ಕೊಳ್ಳೋದು? ನೀನು ಕಾದಿರಬೇಕು. ಪರ್ಸ್ನಲ್ ಆಗಿ ನೀನು ನಿನ್ನ ಮನೆಯಲ್ಲಿ, ನಿನ್ನ ಕೋಣೆಯಲ್ಲಿ ಮೊಣಕಾಲಿರಿ, ನಿನ್ನನ್ನು ತಗ್ಗಿಸಿ ಕಾದಿರಬೇಕಾದ್ರೆ ನಿನ್ನನ್ನು ಹೊಸ ಬಲದಿಂದ ತುಂಬಿಸ್ತಾನೆ. ಆಗ ನೀನು ಕರ್ತನಿಗಾಗಿ ಓಡ್ತೀಯ, ಕರ್ತನಿಗಾಗಿ ನಡೀತೀಯ. ನೀನು ಮುಗ್ಗರಿಸುವುದಿಲ್ಲ, ಸೋತು ಹೋಗುವುದಿಲ್ಲ, ದಣಿದು ಹೋಗುವುದಿಲ್ಲ. ನೋಡ್ರಿ, 1 ಅರಸುಗಳು 17ನೇ ಅಧ್ಯಾಯ 18ನೇ ಅಧ್ಯಾಯ ಓದಬೇಕಾದ್ರೆ ಎಲಿಯನು ಕಾಣಿಸ್ಕೊಳ್ತಾನೆ. ತಿಷ್ಬಿನಾದಂಥ ಎಲಿಯನು, ಯೆಹೋವನ ಸನ್ನಿಧಿ ಸೇವೆ ಮಾಡುವಂಥ ನಾನು, ನನ್ನ ಮಾತಿನ ಮೇರೆಗೆ ಹೊರತು 3.5 ವರ್ಷಗಳ ಕಾಲ ಮಳೆ ಬೀಳೋದಿಲ್ಲ. ಸ್ಟಾಪು. ಮಳೆನೂ ಇಲ್ಲ, ಹಿಮನೂ ಇಲ್ಲ, ಏನಿಲ್ಲ, ಎಲ್ಲ ಸ್ಟಾಪು. ನಂತರ ದೇವ್ರು ಹೇಳ್ತಾನೆ, ನೀನು ಕೇರಿತ ಹಳ್ಳದಲ್ಲಿ ಹೋಗಿ ಬಚ್ಚಿಟ್ಕೋ. ಅಲ್ಲಿ ಬಚ್ಚಿಟ್ಕೊಳ್ತಾನೆ. ಕಾಗೆ ಮುಖಾಂತರವಾಗಿ ಅಲ್ಲಿ ಮಾಂಸವು ಅವನಿಗೆ ಪ್ರತಿದಿನ ಅವನಿಗೆ ಊಟ ಸಿಗುತ್ತದೆ. ಅದು ಮಾತ್ರ ಅಲ್ಲ, ಈಗ ದೇವರು ಹೇಳ್ತಾನೆ, ನೀನು ಚಾರೆಪ್ತೆಯ ವಿಧವೆಯ ಮನೆಗೆ ಹೋಗು. ಅಲ್ಲಿ ಹೋದಾಗ ಅವನು ಅಲ್ಲೇ ಇರ್ತಾನೆ. ಅದಾದ ನಂತರ 18ನೇ ಅಧ್ಯಾಯ ಬರಬೇಕಾದ್ರೆ ಅವನು ಆಹಾಬನ ಮುಂದೆ ಕಾಣಿಸ್ಕೊಳ್ತಾನೆ. ಅದು ಮಾತ್ರ ಅಲ್ಲ, 18ನೇ ಅಧ್ಯಾಯ 23ರಿಂದ ಓದಬೇಕಾದ್ರೆ ಅವನು ಕರ್ಮೆಲ್ ಬೆಟ್ಟದ ಮೇಲೆ ಹೋಗಿ ಅವನು ಪ್ರಾರ್ಥನೆ ಮಾಡಿದಾಗ ಬೆಂಕಿ ಇಳಿದು ಬರುತ್ತದೆ. ಅಲ್ಲಿ ಮಹತ್ತಾದ ಉಜ್ಜೀವನ ಉಂಟಾಗ್ತಿದೆ. ಸಮಸ್ತ ಇಸ್ರಾಯೇಲ್ ಜನರು ದೇವರ ಕಡೆಗೆ ತಿರುಗಿಕೊಳ್ತಾರೆ. ಈ 17ನೇ ಅಧ್ಯಾಯದಿಂದ 18 ಆ ಬೆಂಕಿ ಬರುವುದಕ್ಕೆ ಮುನ್ನ ಎಲಿಯನು ಏನು ಗೊತ್ತಾ ಮಾಡ್ತಿದ್ದ? ಚಾರೆಪ್ತೆಯ ವಿಧವೆಯ ಮನೆಯಲ್ಲಿ ಹೆಚ್ಚು ಕಮ್ಮಿ 2 ವರ್ಷಗಳು, 2.5 ವರ್ಷಗಳು ಯೆಹೋವನಿಗಾಗಿ ಕಾದಿದ್ದ. ಬೆಂಕಿ ಸುಮ್ಮನೆ ಬರಲ್ಲ ಸಹೋದರ. ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಬೆಂಕಿ ಸುಮ್ಮನೆ ಬರಲ್ಲ. ನೀನು ಕಾದಿರಬೇಕು, ನೀನು ಕಾದಿರಬೇಕು. ಯೆಹೋವನ ಸನ್ನಿಧಿಯಲ್ಲಿ ನೀನು ಕಾದಿದ್ದು ದೇವರ ಬಳಿಯಿಂದ ಹೊಸ ಬಲವನ್ನು ಹೊಂದ್ಕೋಬೇಕು. ಆಗ ನೀನು ಓಡಿದ್ರು, ನೀನು ನಡೆದ್ರು, ನೀನು ದಣಿದು ಹೋಗುವುದಿಲ್ಲ. ಎಲಿಯನು ಹೆಚ್ಚು ಕಮ್ಮಿ 2 ವರ್ಷ, 2.5 ವರ್ಷಗಳು ಆ ಬೆಂಕಿ ಬೀಳುವಂತೆ, ಯಜ್ಞ ವೇದಿಯ ಮೇಲೆ, ಆ ಹೋರಿಗಳ ಮೇಲೆ ಬೆಂಕಿ ಬೀಳುವಂತೆ, ಸಮಸ್ತ ಇಸ್ರಾಯೇಲ್ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ
ಕಾದಿದ್ದು ಪ್ರಾರ್ಥನೆ ಮಾಡ್ದ. ಆದ್ದರಿಂದ ಅವನು ಹೊಸ ಬಲದಿಂದ ಹೊರಟು ಹೋದ. ನಮಗೆ ಹೊಸ ಬಲ ಸಿಗ್ತದೆ ಅಂತ ದೇವ್ರು ವಾಗ್ದಾನ ಕೊಡ್ತಿದ್ದಾನೆ. ಓಡಿದ್ರು ನಡೆದ್ರು ದಣಿದು ಹೋಗೋದಿಲ್ಲ ಅಂತ ದೇವ್ರು ವಾಗ್ದಾನ ಕೊಡ್ತಿದ್ದಾನೆ. ಆದರೆ ನಾವೇನು ಮಾಡಬೇಕು? ಕಾದಿರಬೇಕು. ಆಮೇಲೆ ಉಪವಾಸದಿಂದ ಕಾದಿರ್ರಿ. ಮನುಷ್ಯನ ಮುಖಾನೇ ನೋಡಬೇಡ್ರಿ. ಬಾಗಿಲನ್ನು ಮುಚ್ಚಿಕೊಂಡು ಸೇವೆ ಮಾಡ್ತಿದ್ದೀರಾ ಸಹೋದರ ಸಹೋದರಿಯೇ. ಮನುಷ್ಯನ ಮುಖ, ವಿಶ್ವಾಸಿಗಳ ಮುಖ, ಅವ್ರ ಮುಖ, ಇವ್ರ ಮುಖ, ಇವ್ರು ಏನಾದರೂ ಸಹಾಯ ಮಾಡ್ತಾರ, ಅವ್ರೇನಾದ್ರು ಸಹಾಯ ಮಾಡ್ತಾರ? ಇಲ್ಲ. ನಿನ್ನ ಬಾಗಿಲನ್ನು ಮುಚ್ಚು, ಯೆಹೋವನ ಸನ್ನಿಧಿಯಲ್ಲಿ ಕಾದಿರು. ದೇವರು ನಿನಗಾಗಿ ಹೊರಗಡೆ ಬಾಗಿಲನ್ನು ತೆರೀತಾನೆ. ಹೊರಗಡೆ ಮಾತ್ರವಲ್ಲ, ಆಕಾಶದ ದ್ವಾರಗಳನ್ನು ಆತನು ತೆರೀತಾನೆ. ಇವತ್ತು ಅದೇ ಬಹಳ ಪ್ರಾಮುಖ್ಯ. ಈ ಕಡೆಯ ಕಾಲದಲ್ಲಿ ನಾವು ಹೊಸ ಬಲದಲ್ಲಿ ಓಡಬೇಕಾದ್ರೆ, ಹೊಸ ಬಲದಲ್ಲಿ ನಡಿಬೇಕಾದ್ರೆ ನಾವು ಯೆಹೋವನಿಗಾಗಿ ಕಾದಿರಬೇಕು. ಯೆಹೋವನಿಗಾಗಿ ಕಾದಿರಬೇಕು. ಯೆಹೋವನಿಗಾಗಿ ಕಾದಿರಬೇಕು. ಆಗ ನೀವು ಹೊಸ ಬಲವನ್ನು ನೀವು ಹೊಂದ್ಕೊಳ್ತೀರಾ. ಯು ಶಾಲ್ ರಿಸೀವ್ ನ್ಯೂ ಸ್ಟ್ರೆಂತ್. ಯುವರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್ ವೆನ್ ಯು ವೆಯ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ನಾವು ದೇವರ ಸಾನ್ನಿಧ್ಯದಲ್ಲಿ ಕಾದಿಲ್ಲ, ಅಲ್ಲಿ ಅಲೆದಾಡ್ತಾ ಇದ್ದರೆ ಹೊಸ ಬಲವನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ 2 ಕಾರ್ಯಗಳನ್ನು ಧ್ಯಾನಿಸಿದೆವು. ಮೊದಲನೇದಾಗಿ ಯೆಶಾಯ 41:15 ಹೊಸ ಹೊಕ್ಕುವ ಯಂತ್ರ. ಎರಡನೇದಾಗಿ ಇಲ್ಲಿ ನಾವು ನೋಡ್ತೇವೆ ಹೊಸ ಬಲವನ್ನು ದೇವರು ನಮಗೆ ಕೊಡ್ತಾನೆ. ಮೂರನೇದಾಗಿ ಯೆಶಾಯ 43ನೇ ಅಧ್ಯಾಯ 18-19 ನಾನು ಓದಲು ಬಯಸ್ತೇನೆ. ಆ ಯೆಹೋವನು ಹೀಗನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ. ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಇಲ್ಲಿ ಮೂರನೇದಾಗಿ ನೋಡಬೇಕಾದ್ರೆ ದೇವರೊಂದು ವಾಗ್ದಾನ ಕೊಡ್ತಿದ್ದಾನೆ, ನಾನು ನಿಮಗೆ ಹೊಸ ಕಾರ್ಯವನ್ನು ಮಾಡುವೆ. ಆಮೇಲೆ ಹೊಸ ಯಂತ್ರ, ಹೊಸ ಬಲ, ಇಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾನೆ. ಆಮೇಲೆ ಯಾಕೆ ಈ ಹೊಸ ಕಾರ್ಯ? ದೇವರು ನಮಗೆ ಹೊಸ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಅರಣ್ಯದಲ್ಲಿ ಮಾರ್ಗವನ್ನು, ಅಡವಿಯಲ್ಲಿ ಆತನು ನೋಡಬೇಕಾದ್ರೆ ನದಿಗಳನ್ನು ಹರಿಸ್ತಾನೆ. ನಾವು ಹಳೆಯ ಮಾರ್ಗದಲ್ಲಿ ನಡೆದು 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 ಬೇಸತ್ತು ಹೋಗಿದ್ದೇವೆ. ಹಳೆಯ ದರ್ಶನ, ಹಳೆಯ ನೆನಪುಗಳು, ದೇವರ ವಾಗ್ದಾನ ಹೇಳ್ತಿದೆ, ಹಳೆಯವುಗಳನ್ನು ಮರೆತು ಬಿಡು, ಪುರಾತನ ಸಂಗತಿಗಳ ನೆನಪಿಗೆ ತಂದ್ಕೋಬೇಡ. ಈಗೋ ನಾನು ಹೊಸ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಮಾಡ್ತೇನೆ. ಇದು ದೇವರ ವಾಗ್ದಾನ. ಅದು ನಾಳೆ ಅಲ್ಲ, ನಾಡಿದ್ದಲ್ಲ, ಈಗಲೇ ತಲೆದೋರ್ತದೆ. Now it is coming forth now. I'm going to do new things in your life. ನಾನೊಂದು ಮಾತು ಯಾವಾಗಲೂ ನಾನು ದೃಢವಾಗಿ ನಂಬ್ತೇನೆ. ಒಂದು ವೇಳೆ ಈ ಕಾರ್ಯಕ್ರಮ ಟಿ ವಿನಲ್ಲಿ ನೋಡ್ತಿರ್ಬೋದು, ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡ್ತಿರ್ಬೋದು. ಈ ಮಾತು, ಈ ವಾಗ್ದಾನ ನಿಮಗಿಲ್ಲ ಅಂದರೆ ನೀವಿದನ್ನು ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇರಲಿಲ್ಲ. ನೀವಿದನ್ನು ಟಿ ವಿಯಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಕೇಳಿಸ್ಕೊಳ್ತಾ ಇರುವುದಾದರೆ ಇದು ದೇವರು ನಮಗೆ ನುಡಿಯುವಂಥ ಪ್ರವಾದನೆಯ ನುಡಿ. ಆಕಸ್ಮಿಕವಾಗಿ ಅದನ್ನು ಕೇಳಿಸ್ಕೊಳ್ತಿಲ್ಲ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತೇನೆ. ಹಳೆಯ ಸಂಗತಿಗಳನ್ನು ಮರೆತು ಬಿಡು. ಇವತ್ತು ಅನೇಕರಿಗೆ ಸಮಸ್ಯೆ, ಹಳೆಯ ಸಂಗತಿಗಳನ್ನು ನೆನಪಿಗೆ ನೆಟ್ಕೊಡ್ತಾರೆ. 5 ವರ್ಷದಿಂದ ನಡೀತು, 10 ವರ್ಷಗಳಿಂದ ನಡೀತು, ಅವ್ರು ಆ ಥರ ಮಾಡಿದ್ರು, ಇವರು ಈ ಥರ ಬೈದರು, ಈ ಥರ ಅವಮಾನಪಡಿಸಿದ್ರು. ಹಳೆಯ ಸಂಗತಿಗಳನ್ನು ಮರೆತು ಬಿಡು ಮಗಳೇ. ಹಳೆಯ ಸಂಗತಿಗಳ ನೆನಪಿಗೆ ತಂದುಕೋಬೇಡ. ಕಾರಣ ಕರ್ತನು ಹೊಸ ಕಾರ್ಯಗಳನ್ನು ಮಾಡ್ತಿದ್ದಾನೆ, ಹೊಸ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಪ್ರಕಟಣೆ 21:5 ಹೇಳಿದ ವಾಕ್ಯದ ಪ್ರಕಾರ, ಈಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ. ಸಿಂಹಾಸನದಲ್ಲಿ ಕುಳಿತಿರುವಂಥ ಕರ್ತನು ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ, ನಿಮ್ಮ ಕುಟುಂಬದಲ್ಲಿ ಮಾಡ್ತಾನೆ, ನಿಮ್ಮ ಕೆಲಸ ಜಾಗದಲ್ಲಿ ಮಾಡ್ತಾನೆ, ಸೇವೆಯಲ್ಲಿ ಮಾಡ್ತಾನೆ, ಸಭೆಯಲ್ಲಿ ಮಾಡ್ತಾನೆ, ನಿಮ್ಮ ಶರೀರದಲ್ಲಿ ಮಾಡ್ತಾನೆ, ನಿಮ್ಮ ಮನಸ್ಸಲ್ಲಿ ಮಾಡ್ತಾನೆ, ನಿಮ್ಮ ಹೃದಯದಲ್ಲಿ ಮಾಡ್ತಾನೆ, ನಿಮ್ಮ ಪ್ರಾಣ ಆತ್ಮ ಶರೀರದಲ್ಲಿ. ಆತ ನಿಮ್ಮ ಪರಿಪೂರ್ಣವಾದಂಥ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಹೊಸ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಯಾಕೆ ಹೊಸ ಕಾರ್ಯ? ನಾನು ಹೊಸ ಮಾರ್ಗದಲ್ಲಿ ನಡೆದು ದೇವರ ನಾಮ ಮಹಿಮೆಗಾಗಿ ಜೀವಿಸಬೇಕು. ಈ ಹೊಸ ಕಾರ್ಯವನ್ನು, ಹೊಸ ಮಾರ್ಗವನ್ನು ನಾನು ಹೊಂದ್ಕೋಬೇಕಾದ್ರೆ ನಾನು ಏನು ಮಾಡಬೇಕು? ದೇವರಿಗೆ ಸಮರ್ಪಿಸಬೇಕು. ಆಮೇಲೆ ಇವತ್ತು ಮಾರ್ಗ ಇಲ್ಲ ಅಂತ ಅನೇಕರು ಕಷ್ಟಪಡ್ತಾ ಇದ್ದೀರಾ. ದೇವರಿಗೆ ಸಮರ್ಪಿಸು, ದೇವರಿಗೆ ಸಮರ್ಪಿಸು, ದೇವರಿಗೆ ಒಪ್ಪಿಸಿಕೊಡು. ಸರೆಂಡರ್ ಯುವರ್ ಲೈಫ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ಲಾರ್ಡ್, ಇಟ್ ಇಸ್ ನಾಟ್ ಮೈ ವಿಲ್, ಲಾರ್ಡ್, ಇಟ್ ಇಸ್ ನಾಟ್ ಮೈ ಪ್ಲಾನ್, ಲಾರ್ಡ್. ಲಾರ್ಡ್, ಇಟ್ ಇಸ್ ನಾಟ್ ಅಬೌಟ್ ಮೈ ವಿಷನ್, ಲಾರ್ಡ್. ಇಟ್ ಇಸ್ ನಾಟ್ ಮೈ ಡಿಸೈರ್, ಲಾರ್ಡ್. ಇಟ್ಸ್ ನಾಟ್ ಮೈ ಪ್ರೇಯರ್, ಲಾರ್ಡ್. ಇಟ್ ಇಸ್ ನಾಟ್ ದಟ್ ಐ ನೀಡ್ ದಿಸ್, ಲಾರ್ಡ್, ಬಟ್ ಯೋರ್ ಡಿಸೈರ್, ಯೋರ್ ಪ್ಲಾನ್, ಯೋರ್ ಥಾಟ್, ಯೋರ್ ವೇ, ಯೋರ್ ವಿಲ್, ಲಾರ್ಡ್. ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೇವರು ಹೊಸ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥ ದೇವರಾಗಿದ್ದಾನೆ. ಆತನು ಅರಣ್ಯದಲ್ಲಿ ಮಾರ್ಗಗಳು, ನದಿಗಳನ್ನು ಹರಿಸ್ತಾನೆ. ಮರುಭೂಮಿಯಲ್ಲಿ ಮಾರ್ಗಗಳನ್ನು ಉಂಟು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ಇವತ್ತು ಮಾರ್ಗ ಇಲ್ಲ ಅಂತ ಕಷ್ಟಪಡ್ತಿದ್ದೀರಾ, ದಿಕ್ಕು ಇಲ್ಲ ಅಂತ ಕಣ್ಣೀರು ಸುರಿಸ್ತಿದ್ದೀರಾ, ಅಯ್ಯೋ ಪರಿಹಾರ ಇಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರಾ. ಈಗೋ ಸಿಂಹಾಸನದಲ್ಲಿ ಕುಳಿತಿರುವಂಥ ಕರ್ತನು ಹೇಳ್ತಾನೆ, ನಾನು ನಿನಗೆ ಹೊಸ ಕಾರ್ಯವನ್ನು
ಮಾಡುವೆನು. ಹಾಲೆಲೂಯಾ. ಹೊಸ ಕಾರ್ಯವನ್ನು ಮಾಡ್ತಾನ್ರಿ, ನಮ್ಮ ಜೀವಿತದಲ್ಲಿ ಮಾಡ್ತಾನ್ರಿ. ಕಾರಣ ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿರುವುದಾದರೆ ಅವಳು ನೂತನ ಸೃಷ್ಟಿ. ಎಲ್ಲವೂ ನಾಶವಾಯಿತು, ಈಗ ಎಲ್ಲವೂ ಹೊಸದಾಯಿತು. ಆಮೇಲೆ ಸೊ ಈ 3 ಕಾರ್ಯಗಳು ಮನಸ್ಸಲ್ಲಿ ಇಟ್ಕೊಳ್ರಿ. ಸೊ ಇದಕ್ಕೆ ಆಧಾರದ ವಾಕ್ಯ ಪ್ರಕಟಣೆಗಳು 21:5. ಸಿಂಹಾಸನದಲ್ಲಿ ಕುಳಿತಿದ್ದವನು ಹೀಗನ್ನುತ್ತಾನೆ, ಇಗೋ ಎಲ್ಲವನ್ನು ಹೊಸದು ಮಾಡ್ತಾನೆ. ಯಾವುದ್ಯಾವುದು ಹೊಸದು ಕಾರ್ಯ? ಯೆಶಾಯ 41:15 ಹೊಸ ಯಂತ್ರವಾಗಿ ಮಾಡ್ತಾನೆ. ಬೆಟ್ಟಗಳನ್ನು ಗುಡ್ಡಗಳನ್ನು ಪುಡಿ ಮಾಡಿ ಹೊಟ್ಟಿನಂತೆ ಮಾಡುವುದಕ್ಕಾಗಿ ಈ ಹೊಸ ಯಂತ್ರವಾಗಿ ನಾವು ಬದಲಾಗಬೇಕಾದ್ರೆ ನಮ್ಮ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಇರಬೇಕು. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮದಿಂದ. ದೊಡ್ಡ ಪರ್ವತವೇ ನೀನು ಯಾರು, ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲನ ಮುಂದೆ ನೀನು ನೆಲಸಮವಾಗುವಿ. ನಿಮ್ಮ ಮುಂದೆ ಇರುವಂಥ ತಡೆಗಳು, ನಿಮ್ಮ ಮೇಲಿರುವಂಥ ಅಭಿಷೇಕದ ಮುಖಾಂತರವಾಗಿ ನೀವು ಹೊಸ ಯಂತ್ರವಾಗುವಾಗ ನೆಲಸಮವಾಗ್ತದೆ. ಎರಡನೇದಾಗಿ ಹೊಸ ಬಲ. ಯೆಶಾಯ 40:31 ಯೆಹೋವನಿಗೆ ಕಾದಿರೋರು ಹೊಸ ಬಲವನ್ನು ಹೊಂದ್ಕೊಳ್ತಾರೆ. ಯಾಕೆ ಹೊಸ ಬಲ? ಕರ್ತನಿಗಾಗಿ ಓಡುವುದಕ್ಕಾಗಿ, ಸುವಾರ್ತೆಗಾಗಿ ಓಡುವುದಕ್ಕಾಗಿ, ಸೇವೆಗಾಗಿ ಓಡುವುದಕ್ಕಾಗಿ, ನಡೆಯುವುದಕ್ಕಾಗಿ. ನಡೆದರೂ ಸೋತು ಹೋಗುವುದಿಲ್ಲ, ದಣಿದು ಹೋಗುವುದಿಲ್ಲ, ಮುಗ್ಗರಿಸುವುದಿಲ್ಲ. ಹೇಗೆ ಹೊಸ ಬಲ ಸಿಗ್ತದೆ? ಕಾದಿರಬೇಕು. ಪ್ರಾರ್ಥನೆಯಲ್ಲಿ, ಸತ್ಯವೇದ ಧ್ಯಾನದಲ್ಲಿ, ಉಪವಾಸದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಬಾಗಿಲನ್ನು ಮುಚ್ಚಿ ಕಾದಿರಬೇಕಾದ್ರೆ ಹೊಸ ಬಲವನ್ನು ಹೊಂದ್ಕೊಳ್ತೇವೆ. ಮೂರನೇದಾಗಿ ಯೆಶಾಯ 43:18-19 ಹೊಸ ಕಾರ್ಯ. ಆತ ನಮಗೆ ಹೊಸ ಕಾರ್ಯವನ್ನು ಮಾಡ್ತಾನೆ. ಈ ಹೊಸ ಕಾರ್ಯವನ್ನು ಹೇಗೆ ನಾವು ಹೊಂದಿಕೊಳ್ಳೋದು? ಹೊಸ ಮಾರ್ಗದಲ್ಲಿ ಹೇಗೆ ನಾವು ನಡೆಯುವುದು? ನಮ್ಮನ್ನು ನಾವೇ ಸಮರ್ಪಿಸಬೇಕಾದ್ರೆ ದೇವರು ಹೊಸ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ.